ಮಲೆನಾಡಿನಲ್ಲಿ ಮತ್ತೆ ಪಾಕ್ ಪರ ಘೋಷಣೆ. ಈಗ ಬರ್ತಾ ಇರತಕ್ಕಂಥ ಬ್ರೇಕಿಂಗ್ ನ್ಯೂಸ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಜರಂಗ ದಳ ವಿರುದ್ಧವೂ ಕೂಡ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದಾನೆ ಒಬ್ಬ ವ್ಯಕ್ತಿ. ಮಲೆನಾಡಲ್ಲಿ ಮತ್ತೆ ಪಾಕ್ ಪರ ಘೋಷಣೆ ವಿಚಾರ ಸುದ್ದಿ ಹೊರಗೆ ಬರ್ತಾ ಇದೆ. ಪ್ರಧಾನಿ ಮೋದಿ ವಿರುದ್ಧ, ಭಜರಂಗ ದಳದ ವಿರುದ್ಧ ಕೂಡ ಅವಹೇಳನಕಾರಿ ಪೋಸ್ಟ್ ಅನ್ನು ಹಾಕಿದ್ದಾನೆ. ಅಸ್ಗರ್ ಅನ್ನುವಂತಹ ವ್ಯಕ್ತಿ ಆ ಕಿಡಿಗೇಡಿ ಮಾಡಿರ್ತಕ್ಕಂಥ ಪೋಸ್ಟ್ ಇದು. ಮಾಡೋದೆಲ್ಲ ಮಾಡಿ ಕಿತಾಪತಿನ ನಂತರ ಫೇಸ್ಬುಕ್ನಲ್ಲಿ ಅಕೌಂಟನ್ನು ಡಿಲೀಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಈ ವಿಚಾರ ಇಮ್ಮಿಡಿಯೇಟ್ ಆಗಿ ಅದು ಹೊರಗಡೆಗೆ ಬಂತು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಹಾಗಾಗಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಪೋಸ್ಟ್ ಹಾಕಿದ ಅಸ್ಗರ್ಗಾಗಿ ಈಗ ಪೊಲೀಸರು ಹುಡುಗಾಟವನ್ನು ನಡೆಸಿದ್ದಾರೆ. ಪೋಸ್ಟ್ ಹಾಕಿದವನ ವಿರುದ್ಧ ಹಿಂದೂ ಸಂಘಟನೆಗಳು ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದರೆ ಸ್ವಲ್ಪ ಹೊತ್ತು ಆತ ಪೋಸ್ಟ್ ಮಾಡಿದ್ದಾನೆ, ಸ್ವಲ್ಪ ಹೊತ್ತು ಎಲ್ಲ ನೋಡಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದಾನೆ. ಅದಾದಮೇಲೆ ಇಮಿಡಿಯೇಟಾಗಿ ತನ್ನ ಅಕೌಂಟೇ ಡಿಲೀಟ್ ಮಾಡ್ಕೊಂಡಿದ್ದಾನೆ. ಯಾರೋ ಅಸ್ಗರ್ ಅಂತ, ಈ ಹುಡುಕಿದ್ರೆ ಸಿಗ್ತಾ ಇಲ್ಲ. ಇದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಪಟ್ಟಣದಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡಿತಾ ಹೋಗೋಣ. ನಾರಾಯಣಗೌಡ, ಈ ಅಸ್ಗರ್ ಯಾರು, ಎಲ್ಲಿಯವನು, ಏನಿತನ ಹಿನ್ನೆಲೆ, ಇವೆಲ್ಲ ಗೊತ್ತಾಯ್ತಾ ಹೇಗೆ? ಅರವಿಂದ್, ಅಂದರೆ ಆತ ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಪಟ್ಟಣದವನೇ. ಆದರೆ ಆತ ಯಾಕೆ ಈ ರೀತಿಯಾದಂಥ ಒಂದು ಸಂದೇಶ ಆಗ್ತಾ ಅನ್ನೋದು ಕೂಡ ಈಗ ಸದ್ಯಕ್ಕೆ ಈವರೆಗೂ ಕೂಡ ಯಾವುದೇ ಮಾಹಿತಿ ಲಭ್ಯ ಆಗದಲ್ಲೇ ಇರುತ್ತೆ. ಯಾಕೆಂತಂದರೆ ಈಗಾಗಲೇ ನಿನ್ನೆಯಿಂದನೂ ಕೂಡ ಪೊಲೀಸರು ಆತನನ್ನು ಹುಡುಕಾಟ ಮಾಡ್ತಿದ್ದಾರೆ. ಏನು ಅಸ್ಗರ್ ಇದ್ದಾನೆ, ಸಾಮಾಜಿಕ ಜಾಲತಾಣದಲ್ಲಿ ನರೇಂದ್ರ ಮೋದಿ ಮತ್ತು ಭಜರಂಗ ದಳ ವಿರುದ್ಧನೂ ಕೂಡ ಅಶ್ಲೀಲವಾಗಿ ಪದ ಬಳಕೆ ಮಾಡಿದ್ದಂಥದ್ದು. ಆತನ ಯಾವಾಗ ಪ್ರಕರಣ ಹೊರಗಡೆ ಬಂತು ಆಗ ಪೊಲೀಸರು ಕೂಡ ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಂಡು ನಿನ್ನೆಯಿಂದನೂ ಕೂಡ ಆತನನ್ನು ಹುಡುಕಾಡ್ತಿದ್ರು. ಆದರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಈಗಾಗಲೇ ಆತನ ಅರೆಸ್ಟ್ ಕೂಡ ಆಗಿರುವಂಥದ್ದು. ಆತನ ಬಂಧನ ಮಾಡಿ ಈಗ ಪೊಲೀಸ್ ಸ್ಟೇಷನ್ಗೂ ಕೂಡ ಕರ್ಕೊಂಡ್ಬಂದಿರೋ. ಆದರೆ ಈಗ ಪೊಲೀಸರು ಕೂಡ ಅವನನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಆದರೆ ಆತ ಏನನ್ನೂ ಕೂಡ ಹೇಳೋದಕ್ಕೆ ತಯಾರಿಲ್ಲ ಅನ್ನೋದು ಈಗ ಪೊಲೀಸ್ ಇಲಾಖೆಯ ಮೂಲಗಳಿಂದ ಸಿಕ್ಕಿರುವಂಥದ್ದು. ಯಾಕೆಂತಂದ್ರೆ ಆತ ಪೊಲೀಸರ ಮುಂದೆ ಹೇಳ್ತಿರುವಂಥದ್ದು, ನನಗೆ ಸಾಮಾಜಿಕ ಅಂದರೆ ಫೇಸ್ಬುಕ್ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಂದೇಶ ಹಾಕೋದಕ್ಕೆ ಬರೋದಿಲ್ಲ ಅಂತ ಈಗ ಪೊಲೀಸರ ಮುಂದೆ ಆತ ಒಂದು ಸಬೂಬು ಹೇಳ್ತಿರುವಂಥದ್ದು. ಹಾಗಾಗಿ ಆತನ ಈಗ ಪೊಲೀಸರು ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಆ ಒಂದು ಸಂದೇಶ ಆತನ ಮೊಬೈಲಿಂದನೇ, ಆತನ ಅಕೌಂಟಿಂದನೇ ಆ ಸಾಮಾಜಿಕ ಜಾಲತಾಣಕ್ಕೆ ಬಂದಿರುವಂಥದ್ದು. ಹಾಗಾಗಿ ನಿನ್ನ ಮೊಬೈಲಿಂದನೇ ಬಂದಿರುವಂಥದ್ದು ಅಂತ ಪೊಲೀಸರು ಕೂಡ ಅದು ವಿಚಾರಣೆ ಒಳಪಡಿಸಿದಾಗ ಆತ ಯಾವುದೇ ಮಾಹಿತಿ ನೀಡದಲ್ಲೇ ಇರುವಂಥದ್ದು. ಅಂತಂದರೆ ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ಗಳನ್ನು ಹಾಕೋದಕ್ಕೆ ಬರೋದೇ ಇಲ್ಲ, ಇದು ಯಾರು ಹಾಕೋದು ನನಗೆ ಗೊತ್ತಿಲ್ಲ ಅಂತ ಈಗ ತಪ್ಪಿಸ್ಕೊಳ್ಳುವಂಥ ಒಂದು ಸಬೂಬು ಕೂಡ ಮಾಡ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಆತನನ್ನು ವಿಚಾರಣೆಗೆ ಒಳಪಡಿಸಿ ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಕ್ಕೂ ಕೂಡ ಮುಂದಾಗಿರುವಂಥದ್ದು. ಅರವಿಂದ್, ಒಂದು ಅಂದರೆ ಮಲೆನಾಡು ಭಾಗದಲ್ಲಿ ಈ ರೀತಿಯಾದಂಥ ಒಂದು ಪಾಕ್ ಪ್ರೇಮಿಗಳು ಇದೇ ಮೊದಲಿನಲ್ಲ, ಈ ಹಿಂದೆನೂ ಕೂಡ ಅಂತಂದರೆ ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಏನು ಅಮೂಲ್ಯ ಲಿಯೋನ್ ಅನ್ನೋ ಒಂದು ಯುವತಿ ಕೂಡ ಪಾಕಿಸ್ತಾನದ ಒಂದು ಪ್ರೇಮವನ್ನು ಹೊರ ಹಾಕಿದಂಥದ್ದು. ಅಲ್ಲೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಂಥದ್ದು. ಅವತ್ತು ಕೂಡ ಚಿಕ್ಕಮಗಳೂರು ಆಕೆನೂ ಕೂಡ ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಪಟ್ಟಣದೊಳೆ. ಅವತ್ತು ಕೂಡ ಬಜರಂಗ ದಳ ಕಾರ್ಯಕರ್ತರು ಆಕೆಯ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದಂಥದ್ದು. ಅದಾದ ನಂತರ ಪ್ರಕರಣ ದಾಖಲಾಗಿದ್ದಂಥದ್ದು ಇದೆಲ್ಲ ಒಂದು ಕಡೆ. ಈಗ ಮತ್ತೆ ಅದೇ ಕೊಪ್ಪ ಪಟ್ಟಣದ ಸುತ್ತಮುತ್ತಲ ಈಗ ಮತ್ತೆ ಒಬ್ಬ ಪಾಕ್ ಪ್ರೇಮಿ ಉಟ್ಕೊಂಡಿರುವಂಥದ್ದು. ಈಗ ಪೊಲೀಸರು ಕೂಡ ಆತನನ್ನು ಅರೆಸ್ಟ್ ಮಾಡಿರುವಂಥದ್ದು, ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದರೆ ಆತ ಏನನ್ನೂ ಕೂಡ ಹೇಳ್ತಾ ಇಲ್ಲ ಅನ್ನೋದು ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ಅರವಿಂದ್, ಓಕೆ ನಾರಾಯಣಗೌಡ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇಂಥ ಕೆಟ್ಟ ಹುಳುಗಳು ಇರ್ತವೆ, ಅಲ್ಲಲ್ಲಿ ಹೊಸಕಾಕ್ಬೇಕಷ್ಟೇ. ಆತ ಹೇಳೋ ಪ್ರಕಾರ ನನಗೇನು ಪೋಸ್ಟ್ ಮಾಡೋಕ್ಕೆ ಬರೋದೇ ಇಲ್ಲ ಅಂತಂದಮೇಲೆ ಅಕೌಂಟ್ ಡಿಲೀಟ್ ಹೆಂಗೆ ಮಾಡ್ದ? ಅಕೌಂಟ್ ಡಿಲೀಟ್ ಮಾಡೋಕ್ಕೆ ಬರುತ್ತೆ, ಪೋಸ್ಟ್ ಮಾಡೋಕ್ಕೆ ಬರಲ್ಲ ಅಂತಂದರೆ ಪೊಲೀಸರು ನಂಬುವಂಥ ವಿಚಾರನೂ ಕೂಡ ಅಲ್ಲ. ಆಮೇಲೆ ಅಕೌಂಟ್ ಡಿಲೀಟ್ ಮಾಡಿದರೂ ಕೂಡ ಅವನ ಮೊಬೈಲನ್ನು ಇಸ್ಕೊಂಡ್ರೆ ರಿಟ್ರೀವ್ ಮಾಡ್ಬೋದು ಎಲ್ಲನೂ. ಈ ಹಿಂದೆ ಅವನೇನಾದ್ರು ಪೋಸ್ಟ್ಗಳನ್ನ ಹಾಕಿದಾನಾ ಇಲ್ವಾ ಗೊತ್ತಾಗುತ್ತೆ. ಪೋಸ್ಟ್ ಹಾಕಿದರೆ ಅವನು ಪೋಸ್ಟ್ ಮಾಡೋಕ್ಕೆ ಬರುತ್ತೆ ಅಂತ ಅರ್ಥ. ತೀರಾ ಅಷ್ಟು ದಡ್ರೇನಿರಲ್ಲ. ಆಮೇಲೆ ಇವನ ಅಕೌಂಟನ್ನು ಹ್ಯಾಕ್ ಮಾಡಿ ಇವನ ಅಕೌಂಟಿಂದ ಇನ್ಯಾರೋ ಪೋಸ್ಟ್ ಮಾಡೋಕ್ಕೂ ಬರಲ್ಲ. ಇವೆಲ್ಲ ಹೆಂಗೆ ಅಂತಂದರೆ ಕಿತಾಪತಿಗಳಷ್ಟೇ. ಜನರ ಅಟೆನ್ಷನನ್ನು ಡೈವರ್ಟ್ ಮಾಡೋದು, ತನ್ನ ಕಡೆಗೆ ತಿರುಗಿಸ್ಕೊಳ್ಳೋದು. ಬಟ್ ಪೊಲೀಸರು ಮಾತ್ರ ಸುಮ್ಮನೆ ಬಿಡಬಾರ್ದು. ಈಗಾಗಲೇ ಸುಮೋಟೋ ಕೇಸ್ ಹಾಕಿ ಅವನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಅಸ್ಗರ್ ಅಂತ ಆತನನ್ನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇನ್ನೊಬ್ಬ ಯಾರಾದರೂ ಈ ಥರ ಕಿತಾಪತಿ ಮಾಡೋದಕ್ಕೆ ಬರೋವಂಥ ಮನಸ್ಸು ಮಾಡೋ ಅಂಥವನು ಯೋಚನೆ ಮಾಡ್ಬೇಕು, ಬಡಪ್ಪ ಅವನಿಗಾದ ಗತಿನೇ ನನಗೂ ಆಗುತ್ತೆ ಅಂತ ಅನ್ನಿಸ್ಬೇಕು ಆತನಿಗೆ. ಅಷ್ಟು ಎಚ್ಚರಿಕೆಯನ್ನು ಪೊಲೀಸರು ಕೊಟ್ಬಿಟ್ರೆ ಇಂಥ ಕಥೆಗಳು ನಡೆಯೋದೇ ಇಲ್ಲ. ಇವಾಗೇನು ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. ಈತ ಪೋಸ್ಟ್ ಮಾಡಿದಾನಾ ಇಲ್ವಾ, ಇವನ ಮೊಬೈಲಿಂದನೇ ಪೋಸ್ಟ್ ಆಗಿದೆಯಾ ಎಲ್ಲ ಗೊತ್ತಾಗುತ್ತೆ. ಬಹಳ ಸುಲಭ ಪತ್ತೆ ಹಚ್ಚೋಂಥದ್ದು. ಸೊ ಈಗ ಸದ್ಯಕ್ಕೆ ಬರ್ತಾ ಇರತಕ್ಕಂಥದ್ದು ಇದು ಘೋಷಣೆ ಅಲ್ಲ, ಆತ ಪೋಸ್ಟ್ ಮಾಡ್ಕೊಂಡಿರೋದು ಪಾಕ್ ಪರ. ಅದೇನೋ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತೇನೋ. ಆಯ್ತಪ್ಪ, ಪಾಕಿಸ್ತಾನಕ್ಕೆ ಹೋಗಿ ಅಲ್ಲೇ ಇರ್ಬೋದಲ್ಲ ಅಷ್ಟು ಪ್ರೀತಿ ಇದ್ದರೆ.
ಅದನ್ನು ಇಂಡಿಯಾದಲ್ಲಿ ಕೂತ್ಕೊಂಡು ಯಾಕೆ ಹಾಕಬೇಕು? ಅದೇ ದೇಶಕ್ಕೆ ಹೋಗ್ಬಿಟ್ಟು ಆ ದೇಶದ ಪರ ಪ್ರೀತಿ ತೋರಿಸಿದ್ರೆ ಮೋಸ್ಟ್ಲಿ ಆ ದೇಶದ ಪ್ರಜೆನೂ ಮಾಡ್ಕೋಬೋದೇನಪ್ಪ ಅವರು. ಅಲ್ಲೇ ಹೋಗಲಿ, ಎಲ್ಲಿ ಇಷ್ಟ ಇರುತ್ತೋ ಅಲ್ಲಿ ಹೋಗ್ಬೋದು, ಸ್ವತಂತ್ರರವರು. ಪಾಕಿಸ್ತಾನ ಇಷ್ಟ ಆದರೆ ಪಾಕಿಸ್ತಾನಕ್ಕೆ ಹೋದ್ರಾಯ್ತು, ಕಳಿಸ್ಕೊಡ್ಬೇಕಷ್ಟೇ, ಈ ಕಡೆಯಿಂದ ಕಳಿಸ್ಕೊಡ್ಬೇಕು. ಪಾಪ ಪಾಕಿಸ್ತಾನದ ವಿಚಾರ ಆತನಿಗಿನ್ನೂ ಏನೂ ಗೊತ್ತಿಲ್ಲ ಅಂತ ಅನಿಸುತ್ತೆ. 1 ಲೀಟ್ರ್ ಪೆಟ್ರೋಲ್ 800 ರೂಪಾಯಿ ಪಾಕಿಸ್ತಾನದಲ್ಲಿ.